टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಹೇಳಿ ಸರ್, ನಿಮ್ಮ ಮನೇಲಿ ಕಳ್ತನ ಆಗಿದೆ ಅಂತ ಗೊತ್ತಾಯ್ತು. ಯಾವಾಗ ಆಗಿದ್ದು, ಎಷ್ಟು ಗ್ರಾಮ್ ಎಷ್ಟು ಹೋಗಿದೆ? ಸರ್ ಹೌದು, ಕಳ್ತನ ಆಯಿತು. ಇದೇನಾಯ್ತು ಅಂದರೆ ನಾವು ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೋಗಿದ್ವಿ. ಆವಾಗ 28ನೇ ತಾರೀಕು ಬೆಳಿಗ್ಗೆ 12 ಗಂಟೆಗೆ, ಅಂದರೆ ನೈಟು 12 ಗಂಟೆಗೆ ಅವರು ಎಲ್ಲ ಬಂದು ಮನೆಯಲ್ಲೆಲ್ಲ ನುಗ್ಗಿ ಡೋರ್ ಗೀರೆಲ್ಲ ಹೊಡೆದು ಕೊಲಾಪ್ಸಲ್ ಗೇಟ್ ಎಲ್ಲ ಓಪನ್ ಮಾಡಿ ಇರೋದು ಎಲ್ಲ ಎತ್ಕೊಂಡು ಇದಾಗಿದ್ದಾರೆ, ಅವರು ಪರಾರಾಗಿದ್ದಾರೆ. ನಮಗೂ ವಿಷಯ ಗೊತ್ತಾಗಿದ್ದು 28ನೇ ತಾರೀಕು ಬೆಳಿಗ್ಗೆ ಒಂದು 10:30 11 ಗಂಟೆ ಆ ಥರ ಗೊತ್ತಾಯಿತು. ಅದು ಹೆಂಗಂದರೆ ಯಾರೋ ನಮ್ಮ ಫ್ರೆಂಡು ಬಂದು ಮನೆ ಡೋರೆಲ್ಲ ಏನಕ್ಕೆ ಓಪನ್ ಆಗಿದೆ ಅಂತ ಎಲ್ಲ ಇದು ಮಾಡಿ, ಆಮೇಲೆ ಮನೆಯಲ್ಲಿ ಅವ್ರನ್ನ ಹೋಗಿ ಕಳಿಸಿ ನೋಡಿದಾಗ ಎಲ್ಲ ಹೊಡೆದಾಕಿ ಎಲ್ಲ ಧ್ವಂಸ ಮಾಡಿ ಇಕ್ಕಿದ್ರು. ಇದು ಆಗಿರೋದು ಬಂದ್ಬಿಟ್ಟು ಕೆಳಗಡೆ ನಮ್ಮ ಸೆಕ್ಯೂರಿಟಿ ಅವರೇ, ಅವನು ಹೆಸರು ರಾಜು, ಆಮೇಲೆ ದೀಪಾ ಅಂತ. ಅವ್ರ ಜೊತೆ ಇನ್ನೊಂದಿಬ್ರು ನೇಪಾಳಿ ಅವ್ರು ಇದ್ದಾರೆ. ಅಂದರೆ ಎಲ್ಲರಿಗೂ ಏನು ಎಚ್ಚರಿಕೆ ಅಂದರೆ, ಯಾರೇ ನೇಪಾಳಿ ಅವ್ರನ್ನಾಗಲಿ ಯಾರನ್ನಾದ್ರೂ ನೀವು ಸೆಕ್ಯೂರಿಟಿ ಆಗಿ ಯಾರನ್ನಾದ್ರೂ ಇಟ್ಕೊಳ್ರಿ. ಅವ್ರ ಹತ್ರ ಕರೆಕ್ಟಾಗಿರೋ ID ಕಾರ್ಡು, ಪಾಸ್ಪೋರ್ಟು, ಪ್ಲಸ್ ಅವ್ರ ಡೀಟೇಲ್ಸು ಏನೇನಿದೆಯೋ ಅವ್ರ ಹತ್ರ ಎಲ್ಲ ಕರೆಕ್ಟಾಗಿ ತಗೊಳ್ಳಿ. ಇದು ಕಡೆ ಆಗ್ತಾ ಇರೋದಲ್ಲ, ಸುಮಾರು ಕಡೆ ಇದೆಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಎಲ್ಲರೂ ಹುಷಾರಾಗಿರೋದು ತುಂಬ ಒಳ್ಳೆಯದು. ಎಲ್ಲ ಇದು ತುಂಬ ದೊಡ್ಡ ಏಟ್ ಆಗಿದೆ ಇವಾಗ. ಸರ್ ಅದು ತಂದೆಯವ್ರಿಗೆ ಲೆಕ್ಕ ಎಲ್ಲ ಅದೆಲ್ಲ ಕರೆಕ್ಟಾಗಿ ಗೊತ್ತಿದೆ, ನನಗೇನು ಅಷ್ಟು ಇದಿಲ್ಲ ಅದ್ರ ಬಗ್ಗೆ. ಅಂದರೆ ಆಗಿರೋದು ನಿಜ, ಇದೆಲ್ಲ ಹೋಗಿರೋದು ನಿಜ. ಈ ಥರ ಅವನು ಸುಮಾರು ಒಂದು 2.5-3 ತಿಂಗಳು ನಮ್ಮ ಜೊತೆ ಏನು ಫುಲ್ಲು ಚೆನ್ನಾಗಿದ್ದ. ಏನಾದರೂ ಕೆಲಸ ಇರಲಿ ಮಾಡೋನು, ಏನಾದರೂ ಇರಲಿ ಮಾಡೋನು, ಅಷ್ಟು ಚೆನ್ನಾಗಿದ್ದು ನಮಗೆ. ಅಂದರೆ ನಾವು ಇಲ್ಲಿ ಸುಮಾರು ಒಂದು 16 ವರ್ಷದಿಂದ ಇಲ್ಲಿದ್ದೀವಿ ಈ ಮನೆಯಲ್ಲಿ. ಅವಾಗಿಂದ ಇವಾಗ ಗಂಟ ನಮ್ಮ ನೇಪಾಳಿ ಅವರೇ ಸೆಕ್ಯೂರಿಟಿ ಆಗಿ ಇಟ್ಕೊತಾ ಇದ್ದು ಫ್ಯಾಮಿಲಿ. ಅಂದರೆ ಲೇಡೀಸು ಮನೆ ಕೆಲಸ ಮಾಡ್ತಾರೆ, ಇವನು ಇಲ್ಲಿ ಕೆಳಗಡೆ ನೋಡ್ಕೊಂಡು ಇರೋದು, ಆ ಥರ ನಾವು ಫ್ಯಾಮಿಲಿನೇ ಇಡ್ತಾ ಇದ್ದಿದ್ದು. ಅಂದರೆ ಅಂದ್ರೂ ಆ ನಂಬಿಕೆಯಲ್ಲಿ ನಾವು ಅವ್ರದ್ದು ID ಕಾರ್ಡು ಇದು ತಗೊಳೋದು, ನಾವು ನಮ್ಮದು ಮಿಸ್ಟೇಕ್ ಇದೆ. ಅದು ಬೇರೆಯವ್ರು ಯಾರು ಮಾಡಬೇಡಿ, ಸ್ವಲ್ಪ ಹುಷಾರಾಗಿರಿ, ಯಾರನ್ನೂ ನಂಬಕ್ಕೆ ಹೋಗಬೇಡಿ. ಇದು ಈ ಥರ ಕಂಪ್ಲೇನ್ ಎಲ್ಲ ಆಗಿದೆ ಸರ್, FIR ಎಲ್ಲ ಆಗಿದೆ. ಪೊಲೀಸವರು ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ, ನಾವು ಇಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ಲಸ್ ಇಲ್ಲಿ ಇನ್ನೊಂದು ಏನು ವಿಷಯ ಅಂದರೆ, ಅವರು ಪಿಸ್ಟಲ್ ತೊಗೊಂಡೋಗ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಪೊಲೀಸ್ ಅವರು ಪ್ರೆಷರು, ಅವ್ರೂ ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ಬಾರ್ದು. ಅವರೆಲ್ಲ ಓಡಾಡಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ. ಅಂದರೆ ಏನಾದರೂ ಬೇಗ ಇದು ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಪಿಸ್ಟಲ್ ಇರೋದು ಬೇರೆಯವ್ರಿಗೂ ತೊಂದರೆನೇ ಅಲ್ವಾ. ಅದು ನಮ್ಮ ಹತ್ರ ಲೈಸೆನ್ಸ್ ಇದೆ, ಲೈಸೆನ್ಸ್ ಪಿಸ್ಟಲ್, ಅದು ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು ಅಂತ ಪೊಲೀಸನ್ನ ಕೇಳ್ಕೊತೀವಿ. ನನ್ನ ಹೆಸರು ಮಹೇಶ್ ಅಂತ, ರಮೇಶ್ ಅವರು ಮಗ.